ಹಗರಣದೊಳಗಡೆ. ನೋಡಿ, ನೀವು ಆಗಿರೋದನ್ನು ಆಗಿಲ್ಲ ಅಂತ ಹೇಳ್ಕೊಳಕ್ಕೆ ಬರಲ್ಲ ನಾವು. ಮನೆ ಯಜಮಾನ ಅಲ್ಲೇ ಎರಡು ಪ್ರಶ್ನೆ ಅಲ್ಲ, ಕೇಳಿ. ಒಂದು ಸೆಕೆಂಡ್, ಅಲ್ಲ, ಎರಡೇ ಪ್ರಶ್ನೆ. ಒಂದೇ ಸೆಕೆಂಡ್, ನಾನು 79 ಕೋಟಿ recovery ಆಗೋಗಿದೆ. ಅವ್ರು ಮಾತಾಡಿದಕ್ಕೆ ನಾನು ಹೇಳಿದೆ, Please. ಮನೆ ಯಜಮಾನ ಇದರಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ಮನೆ ಯಜಮಾನ ಹೊರಗಡೆ ಹೋಗ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಡೆತ್ ನೋಟ್ ಒಳಗೆ ಇಲ್ಲ ಅಂದರು. ಡೆತ್ ನೋಟ್ ಒಳಗಡೆ ಮಿನಿಸ್ಟ್ರು, ಯಾರು ಮಿನಿಸ್ಟ್ರು ಅವತ್ತು? ನಮಗೆ ಹೇಗೆ ಬೇಕೋ ಹಾಗೆ ತೊಗೊಳೋಕ್ಕಾಗೋದಿಲ್ಲ. ಸಾಮಾನ್ಯ ಕುಟುಂಬದೊಳಗೆ ಆದರೆ ಯಾರು ಡೆತ್ ನೋಟ್ ಬರೆದಿಟ್ಟು ಸತ್ತೋದ ಅಂತ ಹೇಳಿದ್ರೆ ಅವನಿಗೆ ಕರ್ಕೊಂಡೋಗಿ ನೇರ ಜೈಲಿಗೆ ಹಾಕ್ತಿರ್ತಾನೆ. ಇದರೊಳಗಡೆ ನಿಮ್ಮದು ಪ್ರಶ್ನೆನಾ? ಇದು ಸರಿಯಲ್ಲ. ದ್ವಂದ್ವ ನೀತಿ ಆಯ್ತು ಅಂತ. ದ್ವಂದ್ವ ನೀತಿ ಸರ್. ಈ ಕಾಂಗ್ರೆಸ್ ಬಂದ ಮೇಲೆ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಟುಂಬಕ್ಕೆ ಸಂಬಂಧಪಟ್ಟಂತ ಹಗರಣ ಆಯಿತು, ಮೂಢ ಹಗರಣ. ಅವರು 14 ಸೆಂಟನ್ನು ವಾಪಸ್ ಕೊಟ್ಬಿಟ್ರು. ತೊಗೊಂಡಿದ್ರು, ಕಳ್ಳತನ ಮಾಡಿದ್ದೀರಿ ಅಂತ ಹೇಳಿದ್ವಿ, ಸರಿಯಲ್ಲ ಅಂತ ಹೇಳಿದ್ವಿ, ಅದಕ್ಕೆ ಅವ್ರು ವಾಪಸ್ ಕೊಟ್ಬಿಟ್ರು. ನಾನು ಕಳ್ಳನೇ ಅಲ್ಲ ಅಂತ ಪ್ರೂವ್ ಮಾಡೋಕೆ ಕೊಟ್ಟರು. ಇವತ್ತು ಕದ್ದೋನು ವಾಪಸ್ ಕೊಟ್ಟುಬಿಟ್ರೆ ನೀನು ಕಳ್ಳ ಅನ್ನಂತ ತೀರ್ಪು ಕೊಡಕ್ಕೆ ಬರುತ್ತಾ? ಎಲ್ಲಿ ತೀರ್ಮಾನ ಆಗಬೇಕು? ಅಂದ್ರೆ ನೀವೇನು ಹೇಳ್ತಾ ಇರೋದು, 79 ಕೋಟಿ ವಾಪಸ್ ಬಂದಿದ್ರು ಕೂಡ 4 ಕೋಟಿ ಉಳಿದಿದ್ರು ಕೂಡ ಹೊರಗೆ ಇದು ಖುಲಾಸೆ ಅಂತ ಆಗೋದಿಲ್ಲ. ನೋಡಿ, ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋದು. ಒಂದು ನಿಗಮದ ಹಣ ಸಾಮಾನ್ಯ ವ್ಯಕ್ತಿಗಳಿಗೆ ಸೇರ್ಬೇಕಾದಂಥ ಹಣ 4ನೇ ತಾರೀಕು ಮಾರ್ಚು 25 ಕೋಟಿ ಒಂದು ಬ್ಯಾಂಕಿಗೆ ಹೋಗುತ್ತೆ. 6ನೇ ತಾರೀಕು 25 ಕೋಟಿ ಹೋಗುತ್ತೆ. ನಿಮಗೆ ಗೊತ್ತಿರೋ ಮಾಹಿತಿನೇ ಹೇಳ್ತೇನೆ. ಮಾರ್ಚ್ 21ಕ್ಕೆ 44 ಕೋಟಿ ಹೋಗುತ್ತೆ. ಮಾರ್ಚ್ 22ಕ್ಕೆ 33 ಕೋಟಿ ಹೋಗುತ್ತೆ. ಮೇ 21ಕ್ಕೆ 50 ಕೋಟಿ ಹೋಗುತ್ತೆ. ಯಾರಿಗೆ? ಫಲಾನುಭವಿ ಕೊಡಿ ಅಂತಲ್ಲ, ಬೇರೆ ಬೇರೆ ರಾಜ್ಯಕ್ಕೆ ಹೋಗುತ್ತೆ ಸರ್. ಇದನ್ನು ಇಷ್ಟ ಗುರುವಾಗಿ ತಗೊಳ್ತೀವ ನಾವು. ಈಗ ಯಾರೋ ಒಬ್ಬ ವಿದ್ಯಾಭ್ಯಾಸಕ್ಕೋಸ್ಕರ ಬೇಕು ಅಂಥೇಳಿ ವಿದ್ಯಾನಿಧಿಗೆ ಅಪ್ಲೈ ಮಾಡಿರ್ತಾನೆ. ಯಾರೋ ಸ್ವಾವಲಂಬಿ ಮಾಡಬೇಕು ಅಂತೇಳಿ ಸ್ವಾವಲಂಬಿ ಯೋಜನೆ. ಯಾಕೆ ಇದನ್ನು ಡೀಟೇಲ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾನು ಆ ಕಮಿಟಿಲಿದ್ದೇನೆ, ಒನ್ ಆಫ್ ದಿ ಮೆಂಬರ್. ಅಲ್ಲಿ ಈ ನಿಗಮದ ಬಗ್ಗೆ ಚರ್ಚೆ ಬಂದಾಗ ಪರಿಸ್ಥಿತಿ ಬೇರೆ. ಹಣ ಇಲ್ಲ ಅಂತಾರೆ. ಇದ್ದಂಥ 187 ಕೋಟಿ ಯಾರಿಗೆ ಕೊಟ್ರೆ? ಹಾಗಾದರೆ ಇದ್ದಿದ್ದಾರ 187 ಕೋಟಿ ಕೊಡಬೇಕಲ್ಲ ನೀವು. ಯಾರಿಗೆ ಕೊಟ್ರಿ? ಈ 5 ಜನ 5 ಬ್ಯಾಂಕಿಗೆ ಕಳಿಸ್ಕೊಟ್ರಾ? ಎಲ್ಲಿರೋದು ಬ್ಯಾಂಕ್ಗಳದು? ನೆಕ್ಕೊಂಡಿ ನಾಗರಾಜ್ ಯಾರು? ಇದನ್ನು ಕೇಳಿದ ತಕ್ಷಣ ನಿಮಗೆ BJP ಅವರು ಸಗಣಿ ತಿಂದಿಲ್ವಾ? ಈ ಪ್ರಶ್ನೆ ಇದೆಯಲ್ಲ, ಇದು ಸರಿಯಲ್ಲ. ನೀವು ಹೇಳಿದ್ರಿ ಒಂದು ಪ್ರಶ್ನೆ ಬರ್ತೀನಿ. ರಾಜ್ಯದ ಜನತೆ ಪರವಾಗಿ ಕೇಳ್ತಿದ್ದೀನಿ. ಅಧಿವೇಶನವನ್ನ ಹಿಂಗೆ ಹೇಳ್ಬಿಡ್ತೀನಿ, ಮುಗಿತಲ್ಲ. ಏನ್ ಹೇಳಿದ್ರು ಗೊತ್ತಾ ಸರ್? ಅವ್ರೇನು ಹೇಳಿದ್ರು? ಹಣ ವಾಪಸ್ ಬಂದಿದೆ. ಎಷ್ಟು ಬಂದಿದೆ? 79 ಕೋಟಿ. ಉಳಿದಿದ್ದು ಏನಾಗಿದೆ? 4 ಹೇಳಿದ್ರಾ? ಹೇಳ್ಬೇಕಲ್ಲ. ಅದನ್ನ ವಾಪಸ್ ತರಲ್ಲ ಅಂತ ಹೇಳಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ನಡೆದಿರೋ ಸಂಗತಿ. ಅದಕ್ಕೆ ಹೇಳಿದೆ ನಾನು, ಅಂಗೈ ಹುಣ್ಣಿಗೆ ಕರಡಿ ಬೇಕಾ ಅಂತೇಳಿ. ನಡೆದಿದೆ, ಹಗರಣ ನಡೆದಿದೆ. ಹಗರಣ ನಡೆದೋ ನೀನು ಕರ್ಕೊಂಡೋಗಿ ಮತ್ತೊಂದು ಸ್ವಲ್ಪ ನೀನು ಹಗರಣ ಮಾಡೋ ಮಗನ ಅಂತೇಳಿ ಬಿಡ್ತೀವಿ ಅಂತ ಹೇಳಿದ್ರೆ ಯಾವ ನ್ಯಾಯ ರೀ ಇದು? ಪಬ್ಲಿಕ್ ಪರವಾಗಿ ನಾವು ಮಾತಾಡಬಾರ್ದಾ? ಆಯ್ತು, ಇವಾಗ ಹೇಳಿ, ಅವತ್ತಿನ ದಿನ ರಾಜೀನಾಮೆ ತಗೊಂಡಿದ್ದು ಸರಿ ಇತ್ತಾ, ಅಥವಾ ಇವತ್ತು ಇವರು ಸಂಪುಟಕ್ಕೆ ಸೇರಿಸ್ಕೊಂಡ್ರೆ? ಅವತ್ತು ರಾಜೀನಾಮೆ ತಗೊಂಡಿದ್ದು 100% ರೈಟ್. ಇನ್ವೆಸ್ಟಿಗೇಷನ್ ಮತ್ತು ವಾಪಸ್ ಕೊಟ್ಟಿದ್ದು 100% ತಪ್ಪು. ಟೆಕ್ನಿಕಲ್ ಮಾತಾಡೋಣ, ಇಮೋಷನಲ್ ಬೇಡ. ಇಮೋಷನಲ್ ಮಾರಲ್ಲೂ ಬೇಡವೇ ಬೇಡ. ಟೆಕ್ನಿಕಲ್ ಅಂಡ್ ಲೀಗಲ್ ಮಾತಾಡೋದಾದ್ರೆ, ಅವತ್ತಿನ ದಿನ ತನಿಖೆ ನಡೀತಿತ್ತು, ಪ್ರಭಾವಿಸುವಂತ ಸ್ಥಾನಮಾನ ಇತ್ತು, ಹಂಗಾಗಿ ತೆಗೆದ್ವಿ. ತನಿಖೆ ಮುಗಿದಿದೆ. ನಿಮಗೆ CBIಗೆ ನಿಮಗೆ ಹೆಂಗ್ ಬೇಕು ನೀವು ಹಂಗೆ ಚಾರ್ಜ್ ಶೀಟ್ ಮಾಡಿಸಿದಿರಿ. ಅಲ್ಲ, ನೀವು ದಯವಿಟ್ಟು ಹೇಳಿ. ಮಾತು ಹೇಳ್ತೇನೆ. ಸಿದ್ದರಾಮಯ್ಯನವರು ಅವತ್ತೇನು ಮುಖ್ಯಮಂತ್ರಿಗಳು ಅವ್ರ ಸ್ಟೇಟ್ಮೆಂಟ್ ಗೊತ್ತಾ? ಅಸೆಂಬ್ಲಿನಲ್ಲಿ ಹೇಳಿದ್ರು ನಡೆದಿದೆ. 187 ಅಲ್ಲ, ಅವ್ರು ಹೇಳಿದ್ದು 187 ಅಲ್ಲ, 85 ಹೇಳಿದ್ರು. ಹಾಗಣ್ಣ ಅಲ್ವಾ ಅದು? ತನಿಖೆ ನಡೆದಿತ್ತಾ? ತನಿಖೆ ನಡೆದೇನೆ ಸ್ಟೇಟ್ಮೆಂಟ್ ಮಾಡಿಬಿಟ್ರು ಮುಖ್ಯಮಂತ್ರಿಗಳು. ಯಾವ್ದ್ರ ಆಧಾರದ ಮೇಲೆ? ಅದಕ್ಕೆ ಹೇಳೋದು, ಇದು ಗಂಭೀರವಾದಂಥ ಸಂಗತಿ ಅಂತ ನಾನು ಹೇಳೋದು. ಇದನ್ನ ಹೇಗೆ ತೊಗೊಳಕ್ ಬರಲ್ಲ, ಯಾವ್ದೋ ಲಿಂಕ್ ಮಾಡಕ್ ಬರಲ್ಲ. ನನ್ನಂತವ್ರಿಗೆ, ನನ್ನಂತ ಜನರಿಗೆ ಒಂದು ಮಾತು ಹೇಳಿ, ನಮ್ ತೆರಿಗೆ ದುಡ್ಡಲ್ಲಿ ಅಧಿವೇಶನ ನಡೆಯುತ್ತೆ, ಬರೀ ಗಲಾಟೆ ಮಾಡ್ಬಿಟ್ರೆ ಎಲ್ಲಿ ನಮ್ಮ ಪರವಾಗಿ ಏನ್ ಮಾತಾಡ್ತೀವಿ? ಬಹಳ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ ನೀವು. ಬೇಕು ಭ್ರಷ್ಟಾಚಾರ ಯಾರಿಗೆ ಹೋಗ್ಬೇಕು ದುಡ್ಡು ಅವ್ರಿಗೆ ಹೋಗ್ಬೇಕು. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆ ಆಗಬಾರ್ದು. ಪರಿಶಿಷ್ಟ ಪಂಗಡದ ಯುವಕರಿಗೆ ಕೌಶಲ್ಯಾಭಿವೃದ್ಧಿ, ಇನ್ನೊಂದು ತರಬೇತಿ, ಮತ್ತೊಂದು ಅವಕಾಶ ಸಿಗಬೇಕು. ಎಲ್ಲ ಒಪ್ತೀನಿ, ನೀವು ಆ ಸಮಿತಿ ಸದಸ್ಯರಿದ್ದೀರಿ. ತೆರಿಗೆ ದುಡ್ಡಿನ ಹಣ ಇವತ್ತು ಹಾಳಾಗ್ತಿದೆ ಅಂತ ಹೇಳ್ತಾ ಇದ್ದೀರಿ. ಆ ಪ್ರಶ್ನೋತ್ತರ ನಿಲ್ಲಿಲ್ಲ, ಯಾವ ಇದನ್ನು ಕೂಡ ನಿಲ್ಲಿಲ್ಲ.
ಬಿಲ್ಗಳು ಎಲ್ಲದು ಯಾವುದು ಪಾಸ್ ಆಗದೆ ಉಳಿಲಿಲ್ಲ. ಅಕೌಂಟ್ಸಿಗೆ ಸಂಬಂಧಪಟ್ಟಂತ ಸಂಗತಿ ಇವತ್ತು ಪಾಸ್ ಮಾಡಿಕೊಟ್ಟಿದ್ದಾರೆ. ಚರ್ಚೆ ನಾನು ಹೇಳ್ತಿರೋ pass ಆಗೋಯ್ತು. ಚರ್ಚೆ ಇಲ್ಲದೆ ಪಾಸ್ ಆಯಿತು ರೀ. ಅವ್ರು ಚರ್ಚೆ ಮಾಡೋಕೆ ಅವಕಾಶನೂ ಕೊಡಲ್ಲ ಆವತ್ತಿನ ಪರಿಸ್ಥಿತಿ ಒಳಗಡೆ. ನೋಡಿ, ಚರ್ಚೆ ಮಾಡೋಂಥ ಸಂದರ್ಭದೊಳಗಡೆ ನಾವು ಚರ್ಚೆ ಮಾಡಿದಾಗ ಅವ್ರು ಅದಕ್ಕೆ ಬೆಲೆ ಕೊಟ್ಟಿದ್ದಾರಾ? ಏನಿಲ್ಲ. ಹಾಗಂತೇಳಿ ಇವತ್ತು ಇದನ್ನ ಅಸ್ತ್ರ ಇಟ್ಕೊಳ್ಳೋಂಥದ್ದು ಅಗತ್ಯ ಇಲ್ಲ. ಆಯ್ತು. ಇದು ಕಾಮನ್ ಮ್ಯಾನಿನ ಹಣನೇ. ನಾವು ಚರ್ಚೆ ಮಾಡ್ತಿರೋದು ಯಾರ ಹಣ? ಅದು ಕಾಮನ್ ಮ್ಯಾನಿನ ಹಣನೇ. ಆಯ್ತು. ಚನ್ನಬಸಪ್ಪ ಆದ್ರೆ ಅವರೇ, ನಾವು ಸರಿ ಯಾವುದೇ ಸುಮಾರು- ಕಾಮನ್ ಮ್ಯಾನಿನ ಹಣವನ್ನ ಅಧಿವೇಶನವನ್ನ ನಿಲ್ಲಿಸಿ ನಾವು ಅದನ್ನ ಹಣವನ್ನ ವ್ಯರ್ಥ ಮಾಡಿಲ್ಲ ನಾವು. ಸರಿ. ಆದರೆ ನಮ್ಮ ಅಭಿಪ್ರಾಯವನ್ನ ನಾವು ಮಂಡನೆ ಮಾಡುವಂಥ ಅವಕಾಶ ಸರಿಯಾದಂಥ ರೀತಿಯಲ್ಲಿ ಕೊಡಬೇಕಿತ್ತು. ಯಾರ ಹತ್ರ ಹೇಳ್ಬೇಕು ಹೇಳಿ? ನಾವು ಮಾಡಬಾರದು ಮಾಡಿದವ್ರ ಹತ್ರ ಅಲ್ಲಿ ಎದುರುಗಡೆ ಕೂರಿಸ್ಕೊಂಡು ವಾಲ್ಮೀಕಿಗಳಿಗೆ ನ್ಯಾಯ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಹೇಗೆ ಸಾಧ್ಯ ಆಗತ್ತೆ? ಹಾಗಾಗಿ ರಾಜೀನಾಮೆ ತಗೊಳ್ಳಿ, ಚರ್ಚೆಗೆ ಬನ್ನಿ ಅಂತ ಕೇಳಿದ್ವಿ. ಆಯ್ತು. ಚನ್ನಬಸಪ್ಪ ಅವರೇ, ಹೆಚ್ಚು ಕಮ್ಮಿ 4-4.5 ನಿಮಿಷ ಹಾಗಾಗಿ ಯಾವುದೇ ಮಂಡನೆ ಇಂಟ್ರಪ್ಷನ್ ತನಿಖೆ- ಇಲ್ಲದೆ ನಿಮ್ಮನ್ನ ಮಾತಾಡ್ಸಿದೀನಿ. ಮಂಡನೆ ಬಾಬಣ್ಣ ಅವ್ರಿಗೆ ಕಡೆ ಬಾಬಣ್ಣ $1 ಆಗಿರೋದೇ 1.5 ನಿಮಿಷ ಯಾರು ಟೈಮ್ ಬೇರೆ ಕೊಡ್ಬೇಕು. ಕೊಡೋದಿಲ್ಲ. ಫೇರ್ ಪ್ಲೇ ಆಗೋದಿಲ್ಲ. ಫೇರ್ ಪ್ಲೇ ಆಗೋದಿಲ್ಲ ಈಗ. ನಾವು ಇಲ್ಲಿ ಟು ದ ಪಾಯಿಂಟ್ ಅಲ್ಲಿ ಫೇರ್ ಪ್ಲೇ ಮಾಡಿ. ನಾನು ಪಟ್ಟ ಇದ್ದೇನೆ. ಹೌದು ಸರಿ. ಪ್ರಶ್ನೆ ಇರೋದು ಇಷ್ಟೇನೆ. ಸಮಾಜಕ್ಕೆ ಏನ್ ಸಂದೇಶ, ಸರ್ಕಾರದ ಬಗ್ಗೆ ಏನ್ ಸಂದೇಶ, ನಮ್ಮ ನೂತನವಾಗಿ ಬಂದಿರುವಂತಹ ಮುಖ್ಯಮಂತ್ರಿಗಳ ನಾಯಕತ್ವದ ಬಗ್ಗೆ ಏನ್ ಸಂದೇಶ, ಕಾಂಗ್ರೆಸ್ನ ನಿಲುವು ನಡೆ ಅದ್ರ ಬಗ್ಗೆ ಏನ್ ಸಂದೇಶ, ಪ್ಲೀಸ್. ಟು ದ ಪಾಯಿಂಟ್. BJP ಅವರು ಯಾವಾಗಲೂ ಹೂ ಮುಡ್ಸೋದ್ರಲ್ಲಿ